ಸಿಎಂ ಮತ್ತು ಡಿಸಿಎಂ 1-to-1 ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಓಕೆ, ಡೀಟೇಲ್ಸ್ ಇರೋದು ಸಿಎಂ ಮತ್ತು ಡಿಸಿಎಂ ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭಗೊಂಡಿದೆ. 1-to-1 ಮೀಟಿಂಗ್ ನಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಯಾರು ಬರಬೇಡಿ, ನಾವಿಬ್ರು ಮಾತುಕತೆಯನ್ನು ನಡೆಸ್ತೀವಿ ಅಂತ ಇಬ್ರು ಡಿಸೈಡ್ ಮಾಡ್ಕೊಂಡಿದ್ರು. ಸೊ ತಿಂಡಿಗಳ ಮಧ್ಯೆ, ತಿನ್ನಬೇಕಾದ ತಿಂಡಿ ಮೆನು ಮಧ್ಯೆ ಡಿಸಿಎಂ ಮತ್ತು ಸಿಎಂ ಒಂದು ನಿಷ್ಕರ್ಷಕ್ಕೆ ಬರ್ತಾರ. ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿತಾರ. ಹೈಕಮಾಂಡ್ ಬಯಸ್ತಾ ಇದೆ ಅದನ್ನ, ನೀವಿಬ್ರು ಒಂದು ವಿಕಲ್ಪಕ್ಕೆ ಬನ್ನಿ, ಆಮೇಲೆ ನಾವು ತೀರ್ಪು ಬರಿತೀವಿ ಅಂತ. ಸೊ ಇಬ್ರು ಇಂಪಾರ್ಟೆಂಟ್ ಪ್ಲೇಯರ್ಸು ವಾದ ಪ್ರತಿವಾದವನ್ನು ಇಲ್ಲಿ ಹೇಗೆ ಮಾಡ್ಕೊಳ್ತಾರೆ, ಅಥವಾ ಜಸ್ಟ್ ಇಬ್ರು ಒಂದು ತಿಂಡಿ ತಿನ್ನೋಣ, ಆರಾಮಾಗಿ ಮಾತಾಡೋಣ, ಒಂದು ಫೋಟೋ ಆಪರ್ಚುನಿಟಿ ಕೊಡೋಣ, ಎಲ್ರಿಗೂ ಕೂಡ ತಿಳಿಗೊಳಿಸೋಣ ಹೀಟಪ್ ಆಗಿರುವಂತಹ ಸಿಚುವೇಶನ್ ಅನ್ನ, ಹಿಂಗ್ ಬರ್ತಾರಾ? Yes, I am on the way to have a breakfast meeting with CM. I'll speak to you later. ಆಮೇಲೆ ಮಾತಾಡ್ತೀನಿ ನಡೀರಪ್ಪ, ಖಂಡಿತ ಮಾತಾಡ್ತೀನಿ. Yes, I am on the way to have a breakfast meeting with CM. I'll speak to you later. ಆಮೇಲೆ ಮಾತಾಡ್ತೀನಿ ನಡೀರಪ್ಪ, ಖಂಡಿತ ಮಾತಾಡ್ತೀನಿ. Yes, I am on the way to have a breakfast meeting with CM. I'll speak to you later. ಆಮೇಲೆ ಮಾತಾಡ್ತೀನಿ ನಡೀರಪ್ಪ, ಖಂಡಿತ ಮಾತಾಡ್ತೀನಿ. Yes, I am on the way to have a breakfast meeting with CM. I'll speak to you later. ಆಮೇಲೆ ಮಾತಾಡ್ತೀನಿ ನಡೀರಪ್ಪ, ಖಂಡಿತ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ತೀರಾ ಅನ್ಯೂಶುವಲ್ ಟೈಮಲ್ಲಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗು. ಹಿಂದೆ ಇವರಿಬ್ರು ಕೂತ್ಕೊಂಡು ಅನೇಕ ಸಲ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಅಂತ ಒಟ್ಟೊಟ್ಟಿಗೆ ಮಾಡಿದ್ದಾರೆ. ಬಟ್ ಇದು ವಿಪರೀತ ಅನ್ಯೂಶುವಲ್. ಜಗಳ ಆದರೆ ನಾಯಕರ ನಡುವೆ ದಿಲ್ಲಿಗೆ ಬನ್ನಿ ಅಂತ ದಿಲ್ಲಿ ಫೋನ್ ಕಾಲ್ ಮಾಡುತ್ತೆ, ಬಟ್ ನೀವೇ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅನ್ಯೂಶುವಲ್. ಏನೇನು ಆಗ್ಬೋದು ಇವತ್ತು ಅಂತ, ಯಾವುದಕ್ಕೆ ಸೀಮಿತ ಆಗ್ಬೋದು, ಯಾವುದಕ್ಕೆ ನಿಷ್ಕರ್ಷಕ್ಕೆ ಬರ್ಬೋದು? ಮಮತಾ, ಪ್ರಮುಖವಾಗಿ ರಾಹುಲ್ ಗಾಂಧಿಯವರ ಒಂದು ಆಜ್ಞೆ ಮತ್ತು ಇರಾದೆ ಇರೋದಿಷ್ಟೇ. ಅಂದರೆ ನೀವು ಅಲ್ಲಿ ರದ್ದು ಮಾಡ್ಕೊಂಡು ಬಂದು ಇಲ್ಲಿ ಸರಿ ಮಾಡಿ ಅಂದರೆ ಆಗೋದಿಲ್ಲ. ಒಂದು ಸ್ಪಷ್ಟವಾದ ಸಂದೇಶ ಹೋಗಬೇಕಾಗಿದೆ. ಯಾಕೆಂದರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ದೇಶದಾದ್ಯಂತ ಇದು ಸೌಂಡ್ ಮಾಡ್ತಾ ಇದೆ. ಯಾಕೆಂದರೆ ರಾಜಸ್ಥಾನದಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು, ಪಂಜಾಬ್ಲಿ ಏನಾಯಿತು, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಹೈಕಮಾಂಡ್ನ ಗಟ್ಟಿತನ, ನಾಯಕತ್ವ ಏನು ಅನ್ನೋದನ್ನೇ ದೇಶದಲ್ಲಿ ಪ್ರಶ್ನೆ ಮಾಡುವಂತಾಗಿದೆ. ಆ ಕಾರಣಗಳಿಗೋಸ್ಕರವಾಗಿಯೇ ಎಲ್ಲೋ ಒಂದು ಕಡೆ ಇದನ್ನು ಕರ್ನಾಟಕದಿಂದಲೇ ಒಂದು ರೀತಿಯಲ್ಲಿ ಸ್ಮೂತಾಗಿ ಮುಗಿಸುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕ್ದಂಗಿದೆ. ಅದರ ಮುಂದುವರಿದ ಭಾಗವೇ ಇವೆಲ್ಲ ಟ್ರಿಕ್ಸ್ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂದರೆ ನೀವು ಆರಂಭದಿಂದನೂ ಕೂಡ ನೋಡ್ತಾ ಇರ್ಬೋದು. ಅಂದರೆ 2023 ಎಲೆಕ್ಷನ್ ಹೋಗೋ ಮುಂಚೆಯೂ ಕೂಡ ಇವರಿಬ್ಬರ ನಾಯಕತ್ವದಲ್ಲಿ, ಅಂದರೆ ಎಲ್ಲೋ ಒಂದು ಕಡೆ ಒಬ್ಬರಿಗೊಬ್ಬರು ಏನೇ ಇಂಟರ್ನಲ್ಲಿ ಒಂದು ರೀತಿಯಲ್ಲಿ ಡಿಫ್ರೆನ್ಸಸ್ ಇದ್ರೂ ಕೂಡ ಎಲ್ಲ ಒಂದು ಕಡೆ ಬಹಿರಂಗವಾಗಿ ನಾವೆಬ್ಬರು ಕೂಡ ಜೋಡೆತ್ತು ಅನ್ನೋದನ್ನೇ ಪ್ರದರ್ಶನ ಮಾಡ್ಕೊಂಡು ಬಂದಿದ್ರು. ಎಲ್ಲಿ ತನಕ ಮೊನ್ನೆ ತನಕವೂ ಕೂಡ ಇದೇ ರೀತಿಯ ಪ್ರದರ್ಶನ ಇತ್ತು. ಅಂದರೆ ಪವರ್ ಶೇರ್ ವಿಚಾರವಾಗಿ ಇಲ್ಲೊಂದು ಹೇಳಿಕೆಗಳನ್ನು ಕೊಟ್ಟು ಟಗಫರ್ ಆದರೂ ಕೂಡ ನಾವು ಹೈಕಮಾಂಡ್ನ ನಿಷ್ಠಾವಂತರು ಅಂತ ಕೂಡ ಇಬ್ಬರು ಹೇಳ್ಕೊಂಡು ಬಂದಿದ್ದು. ಆದರೆ ಕಳೆದ 8-9 ದಿನಗಳಿಂದ ಅದು ಒಂದು ರೀತಿಯಲ್ಲಿ ತಾರಕಕ್ಕೇರಿತ್ತು. ಎಲ್ಲ ಒಂದು ಕಡೆ ಇವರಿಬ್ಬರ ನಡುವೆ ಮತ್ತಷ್ಟು ಕಂದಕ ಉಂಟಾಗಿ ದೊಡ್ಡ ಮಟ್ಟದಲ್ಲೇ ಈ ಒಂದು ಬಗೆಹರಿದಂತಹ ಒಂದು ಸವಾಲು ನಮಗೆ ಆಗ್ಬಿಡುತ್ತೆ ಅಂತ ಹೈಕಮಾಂಡ್ಗೆ ಆತಂಕ ಇರ್ಬೋದು. ಆ ಕಾರಣಗಳಿಗೋಸ್ಕರವೇ ರಾಹುಲ್ ಗಾಂಧಿ ಅವರು ಸೂಚ್ಯವಾಗಿ ಎಲ್ಲ ಒಂದು ಕಡೆ ವೇಣುಗೋಪಾಲ್ ಮೂಲಕ ಇಬ್ಬರಿಗೂ ಕೂಡ ವಾರ್ನ್ ಮಾಡಿಲ್ಲ. ಎಲ್ಲ ಒಂದು ಕಡೆ ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಡೆದುಕೊಳ್ಬೇಕು ಅನ್ನೋದನ್ನ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಇಬ್ಬರಿಗೂ ಹೇಳಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಿಮ್ಗೆ 2.5 ವರ್ಷ ನಮ್ಗೆ 2.5 ವರ್ಷ ಬಿಟ್ಕೊಟ್ಬಿಡಿ, ಈ ರೀತಿಯ ಮಾತುಗಳು ಚಾನ್ಸೇ ಇರೋದಿಲ್ಲ. ಅಂದರೆ ಇಲ್ಲಿ ಯಾವುದೇ ರೀತಿಯ ಅಧಿಕಾರಯುತ ಸಂಬಂಧವಾಗಿರ್ತಕ್ಕಂಥ ಸಂಧಾನ ಸೂತ್ರ ಇತ್ಯರ್ಥ ಆಗೋದಿಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಡ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಫ್ಲೋನಲ್ಲಿ ಎಲ್ಲ ಒಂದು ಕಡೆ ಈ ಹಿಂದೆ ಆಗಿರ್ತಕ್ಕಂಥ ಬೆಳವಣಿಗೆ, ಅಂದರೆ ಶಾಸಕರ ಡೆಲ್ಲಿ ಪೆರೇಡ್ ಆಗಿರ್ಬೋದು, ಮತ್ತು CM ಸಿದ್ದರಾಮಯ್ಯ ಅವರ ಆಪ್ತರು 5 ವರ್ಷ ಫುಲ್ ಟರ್ಮ್ CM ಕ್ಲೈಮ್ ಮಾಡ್ತಾ ಇರೋದಾಗಿರ್ಬೋದು, ಜೊತೆಗೆ ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಆಗಿರ್ಬೋದು, ಈ ವಿಚಾರ ಬಗ್ಗೆ ಮಾತನಾಡಬಹುದು. ಅದು ಕೂಡ ಎಲ್ಲ ಒಂದು ಕಡೆ ರದ್ದು ಮಾಡಿಕೊಂಡು ಡೀಪ್ ಡಿಸ್ಕಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ತೀರಾ ಕಡಿಮೆ ಇರುತ್ತೆ. ಅವರ ಒಂದೇ ಅಜೆಂಡಾ ಮಾಧ್ಯಮಗಳ ಮುಂದೆ ಬಂದು ಕೈ ಎತ್ತಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಪ್ರದರ್ಶನ ಮಾಡೋದೇ ಅವರ ಅಜೆಂಡಾ ಅಂತಾನೆ ಹೇಳ್ಬೋದು. ಮಮತಾ, ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದ್ವಿ. ಒಟ್ನಲ್ಲಿ ಒಮ್ಮತದ ನಿರ್ಧಾರದ ಸಾಧ್ಯತೆ ಕಡಿಮೆ. ಚೀನಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೈ ಕುಲುಕಿ ಬರಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೆಲ್ಕಮ್ ಡಿಕೆ ಶಿವಕುಮಾರ್ ಅಂತ ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಖುದ್ದು ಡಿಕೆ ಸ್ವಾಗತಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ನಿಂತರು. ಥ್ಯಾಂಕ್ಸ್ ಸರ್ ಅಂತ ಡಿಕೆ ಶಿವಕುಮಾರ್ ಕೂಡ ಈ ಕಡೆ ನಗುಮುಖದಿಂದಲೇ ಅವರ ವಾರ್ಮ್ ವೆಲ್ಕಮ್ ಅನ್ನು ಸ್ವೀಕರಿಸಿದ್ರು. ಇಬ್ರು ಕೈ ಕುಲುಕಿದ್ರು. ಇಬ್ಬರಲ್ಲಿ ಏನೇ ಚಡಪಡಿಕೆಗಳಿದ್ರು ಕೂಡ
ಮುಖಕ್ಕೆ ಒಬ್ರು ಎದುರಿಗೆ ಇನ್ನೊಬ್ರು ಮುಖ ಕೊಡ್ದಂಗೆ ಮಾತಾಡಿದ್ದು ಅದೆಲ್ಲ ಇಲ್ಲ, ಮುಖ ಕೆಡಿಸ್ಕೊಂಡಿದ್ದೆಲ್ಲ ಇಲ್ಲ. ಸೊ ಇಬ್ರು ಟಾಕಿಂಗ್ ಟರ್ಮ್ಸ್ ಅಲ್ಲೇ ಇದ್ದಾರೆ. ಟಾಕಿಂಗ್ ಟರ್ಮ್ಸ್ ನಲ್ಲಿ ಇರುವಂತಹ ರಾಜಕಾರಣಿಗಳು ಹೆಂಗೆ ಒಬ್ರನ್ನ ಇನ್ನೊಬ್ರು ಗ್ರೀಟ್ ಮಾಡ್ತಾರೋ ಹಂಗೆ ಗ್ರೀಟ್ ಮಾಡಿದ್ರು, ಹಂಗೆ ಒಬ್ರನ್ನೊಬ್ರು ಬರಮಾಡ್ಕೊಂಡ್ರು. ಇದು ಈಗ ನೋಡ್ತಾ ಇದ್ದೀರಲ್ಲ ನೀವು ವಿಜುವಲ್ಲು, ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಫ್ರೆಶ್ ಫೋಟೋ. ಸಿಎಂ ಮತ್ತು DCM ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೀವು ಇಲ್ಲಿ ಗಮನಿಸಬಹುದು. ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು, ಮುಖ ಕೆಡಿಸ್ಕೊಂಡಿಲ್ಲ. ಇಬ್ಬರಿಗೂ ಸುಮಾರು ಮಹತ್ವಾಕಾಂಕ್ಷೆಗಳಿದೆ, ಬೇಡಿಕೆ ಇದೆ, ಬಯಕೆ ಇದೆ, ಹಠ ಇದೆ. ಆದರೆ ಒಬ್ರನ್ನೊಬ್ರು ಗ್ರೀಟ್ ಮಾಡಬೇಕಾದ್ರೆ ಒಂದು ಕ್ಯಾಶುವಲ್ ಆಗಿ ನಗುಮುಖದೊಂದಿಗೆ ಇಬ್ರು ಬರಮಾಡ್ಕೊಂಡಿದ್ದಾರೆ. ಅಂದರೆ CM ಬರಮಾಡ್ಕೊಂಡ್ರು DCMರನ್ನ. CM ಅವರ ವಾರ್ಮ್ ವೆಲ್ಕಮ್ಗೆ ಇವರು ಕೂಡ ನಗುಮುಖದಿಂದಲೇ ಹಸನ್ಮುಖಿಯಾಗೆ ಏನೇ ಆಲೋಚನೆಗಳಿದ್ರು ಕೂಡ ಅಂದ್ಕೊಂಡಿದ್ದು ಈಡೇರ್ತಾ ಇಲ್ಲ ಅನ್ನುವಂತಹ ಸಿಟ್ಟಿದ್ರು ಕೂಡ, ಹತಾಶೆ ಇದ್ರೂ ಕೂಡ ಅದನ್ನು ತೋರಿಸ್ಲಿಲ್ಲ ಅಲ್ಲಿ. ಸೊ CM ಮತ್ತು DCM ಭೇಟಿಯಾದ ಸಂದರ್ಭದ ಬಹಳ ಮಹತ್ವದ ಟೈಮಿಂಗ್ನ ಫೋಟೋ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದೆ. DCM ಸ್ವಲ್ಪ ಹೊತ್ತಿನ ಮುಂಚೆ, ಒಂದು 9:59-9:52 ಮುಂಚೆ ಹೇಳಿದ್ರು ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀನಿ, ಈಗ ಹೋಗ್ತಿದ್ದೀನಿ ಅಂತ ತಿಳಿಸಿದ್ರು. CM ಕೂಡ ಕಾಯ್ತಿದ್ದಾರೆ ಅಂತ ನಾವು ಹೇಳಿದ್ವಿ. ಸ್ವತಃ CM ಬರಮಾಡ್ಕೊಂಡಿದ್ದಾರೆ. ಮನೆಗೆ ಬಂದ ಅತಿಥಿಗಳನ್ನ ಮನೆಯ ಯಜಮಾನ ತಾನೇ ಬರಮಾಡ್ಕೊಳ್ಳೋದು, ಹಾಗೆ ಬರಮಾಡ್ಕೊಂಡಿದ್ದಾರೆ. ಇವರಿಬ್ಬರನ್ನ ನೋಡಿದಾಗ ಒಂದ್ ಸ್ಪಷ್ಟ, ಒಬ್ಬರಿಗೆ ಕುರ್ಚಿ ಬೇಕು, ಇನ್ನೊಬ್ಬರಿಗೆ ಕುರ್ಚಿ ಉಳಿಸ್ಕೊಳ್ಬೇಕು. ಸೊ 1-to-1 ಮೀಟಿಂಗ್ ಇದಕ್ಕೆಲ್ಲ ವೇದಿಕೆ ಆಗುತ್ತಾ? ಸೆಮಿಫೈನಲ್ ಮ್ಯಾಚ್ ಅಂತ ಇದನ್ನ ನಾವು ಕರಿಬಹುದಾ? ಹಂಗನ್ಸುತ್ತೆ. CM ಮತ್ತು DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. 1-to-1 ಮೀಟಿಂಗ್ ನಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಅಂದ್ರೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಮೀಟಿಂಗ್ ಅನ್ನ ಮಾಡ್ತಾರೆ ಇಬ್ಬರು ನಾಯಕರು. ಇಲ್ಲಿ ಮುಕ್ತವಾಗಿ ಮಾತುಕತೆಯನ್ನ ಆಡ್ತಾರಾ ಅಥವಾ ಹೊರಗೆ ಹೋಗಿ ನಾವು ಇಂತಿಂತದ್ದೇ ವಿಚಾರಗಳನ್ನ ಪ್ರೆಸ್ ಮುಂದೆ ಹೇಳಬೇಕು, ಇದು ಹೈಕಮಾಂಡ್ನ ಕಟ್ಟಾಜ್ಞೆ, ಹೀಗಾಗಿ ಒಂದು ಸ್ವಲ್ಪ ಕಾಲ ಕಳೆಯೋಣ, ಆಮೇಲೆ ಆಚೆ ಬರೋಣ, ಆಮೇಲೆ ಒಂದು ಸುದ್ದಿಗೋಷ್ಠಿ ಮಾಡೋಣ, ಹಿಂಗ ಚರ್ಚೆ ಆಗುತ್ತಾ ನೋಡ್ಬೇಕು. Are you going to meet CM? On the way to have a breakfast. ಆಮೇಲೆ ಮಾತಾಡ್ತೀನಿ. Okay, sir. ಆಮೇಲೆ ಮಾತಾಡ್ತೀನಿ ನಡೀರಪ್ಪ. ಖಂಡಿತ ಮಾತಾಡ್ತೀನಿ. Yes, I am on the way to have a breakfast meeting with CM. I'll speak to you later. ಆಮೇಲೆ ಮಾತಾಡ್ತೀನಿ ನಡೀರಪ್ಪ. ನೋಡಿ, ಹೊಸ ತಲೆಮಾರಿನ ರಾಜಕಾರಣಿಗಳು ನಡ್ಕೊಳ್ಳೋದಕ್ಕೂ ಸೀಸನ್ಡ್ ಪಾಲಿಟಿಷಿಯನ್ಸ್ ನಡ್ಕೊಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಒಂದು ಫೋಟೋ ಸಾಕ್ಷಿ.